ಸ್ಪೀಕರ್ ಅವರು ಒನ್ ಸೈಡ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದು ಕಾನೂನು ಬಾಹಿರ. ಅವರು ಸ್ಪೀಕರ್ ಅಂತಕ್ಕಂಥವ್ರು ಇಡೀ ಸದನಕ್ಕೆ ಸ್ಪೀಕರು, ನಮಗಾಗಲಿ ರೂಲಿಂಗ್ ಪಾರ್ಟಿಗಾಗಲಿ ಅಲ್ಲ. ಅವರು ನಮ್ಮ ರೈಟನ್ನ ಕಸಿಕೊಂಡು ಒಂದು ಪಕ್ಷಪಾತವಾಗಿ ಅವ್ರು ಪರ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಈ ಕಾನೂನಲ್ಲೂ ಇಲ್ಲ, ಇದು ಘೋರ ಅಪರಾಧ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಸ್ಪೀಕರ್ ಅವರಿಗೆ ಮನವಿ ಮಾಡೋದೇನು ಅಂದರೆ, ನಾವು ನಿಲುವಳಿ ಸೂಚನೆ ಅಥವಾ ಇನ್ನೊಂದನ್ನ ನಾವು ಇದು ಮಾಡಿರ್ತಕ್ಕಂಥದಕ್ಕೆ ನಾವು ಅದಕ್ಕೆ ಆದ್ಯತೆ ಕೊಟ್ಟು ನಮಗೆ ಈ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ಆಗ ನೀವು ಸ್ಪೀಕರ್ ಆಗೋದಕ್ಕೆ ಒಂದು ಎಲ್ಲ ಸಮಾನವಾಗಿರೋದಕ್ಕೆ ಒಂದು ಅರ್ಹರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಸ್ಪೀಕರ್ ಈಗಷ್ಟೇ ಹೇಳೋದು, ಇಲ್ಲೇನೋ ನಾನು ಈ ಪಕ್ಷದವನಿದ್ದೀನಿ, ಬಟ್ ಪರಿಷತ್ತಲ್ಲಿ ಯಾರ ಕಡೆ ಇದ್ದಾರೆ ಅಲ್ಲಾಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಅವ್ರು ಕೇಳಿದ್ರು. ನೋಡ್ರಿ, ನಮ್ಮನೆ ವಿಚಾರನ ನಾವು ಮಾತಾಡೋಣ, ಬೇರೆ ಮನೆ ವಿಚಾರ ಬೇರೆ. ಅಲ್ಲಿ ವಿಚಾರ ಈಗ ಡೆಲ್ಲಿನಲ್ಲಿ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಅಲ್ಲ. ನಮ್ಮ ಮನೆಯಲ್ಲಿ ಮನೆ ಯಜಮಾನಾಗಿ ಏನು ಮಾಡಬೇಕು ಅಂತಕ್ಕಂಥದ್ದು ಅವ್ರು ಇಂಪಾರ್ಟೆಂಟ್. ಅವರ ಜವಾಬ್ದಾರಿ ನಾವೆಲ್ಲ ಈ ಸದನದ ಸದಸ್ಯರುಗಳು. ಅವರು ನಮ್ಮ ಸ್ಪೀಕರ್ ಅವ್ರಿಗೆ ಚೀಫ್ ಮಿನಿಸ್ಟರ್ ಆಗ್ಬೋದು, ನಾನಾಗ್ಬೋದು, ಇನ್ನೊಂದು ಆಗ್ಬೋದು, ಎಲ್ಲರೂ ಸಮಾನರು. ಆಡಳಿತ ಪಕ್ಷದ ಪರವಾಗಿ ಹೋಗ್ತಕ್ಕಂಥದ್ದು ಒಳ್ಳೇದಲ್ಲ. ವಿರೋಧ ಪಕ್ಷದವರು ಕೇಳ್ತಕ್ಕಂಥದ್ದು ರಾಜ್ಯದ ಜನಕ್ಕೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ಮೂಢ ವಿಚಾರ. ಚರ್ಚೆ ಆದ್ರೆ ತಪ್ಪೇನಿದೆ? ಯಾರು ತಪ್ಪಿಸ್ತಿರ್ತಾರೆ ಅವರು ಸಿಕ್ಕಾಕೋತಾರೆ. ಸ್ಪೀಕರ್ ಮೇಲೆ ಒತ್ತಡ ಇದೆಯಾ ಸರ್ ಸರ್ಕಾರದಿಂದ? ಅಲ್ಲ, ಒತ್ತಡ ಇದೆ ಅಂತ ನಾನೇನು ಹೇಳೋದಿಲ್ಲ. ಅದೇ ಮಾತಾಡ್ತಾ ನೋಡಿದ್ರೆ ಅವರು ಪರ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನಿವೃತ್ತ ಜಡ್ಜ್ನ ಈಗಾಗಲೇ ನೇಮಕ ಮಾಡಿದ್ದಾರೆ, 6 ತಿಂಗಳು ಬರ್ಲಿ ಗೊತ್ತಾಗುತ್ತೆ. ಅಷ್ಟಕ್ಕೆ ಏನಕ್ಕೆ ಅರ್ಜೆಂಟ್ ಅಂತ ಕೇಳ್ತಾ ಇದ್ದಾರೆ ಕಾಂಗ್ರೆಸ್. ನೋಡಿ, ನಿವೃತ್ತ ಜಡ್ಜ್ನಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಹೆಲಿಕಾಪ್ಟರ್ ಫೈಲ್ ತಗೊಂಡೋಗಿರೋದು ನಮಗೆ ಗೊತ್ತಾಗಿದೆ. ಆಮೇಲೆ ಈ ಫೈಲ್ ತೋರಿಸ್ಕೊಂಡು ನಿಮ್ದು ಎಲ್ಲ ಇದೆ ಅಂತ ಗೊತ್ತಿದೆ. ಎಲ್ಲದೂ ಚರ್ಚೆ ಆಗಲಿ ಬಿಡಿ. ಯಾರ್ಯಾರು ಇರ್ತಾರೆ, ಯಾರು ಸಿಕ್ಕಾಕೊಳ್ಳಿ. ಉಂಡಿಂದು ಮಾರಾಯ, ತಪ್ಪೇನಿದೆ ಅದರಲ್ಲಿ. ಥ್ಯಾಂಕ್ಸ್.